ಅಂದರೆ ಕೃಷಿ ಅಂದರೆ ನೇಗಿಲಿಡ್ಕೊಂಡು ಹೊಲ ಉಳೋದು ಅಷ್ಟರಲ್ಲಿ ನಮ್ಮ ಶ್ರೀಮತಿಯವರು ಐರನ್ ಮಾಡ್ಬಾ ಅಂತ ಕರೆದ್ರು. ಅವ್ರ ತಾತ ಅಂದರೆ ನಮ್ಮಪ್ಪ ಜಾಣೆ ಮಗಳಿಗೆ ತಿಂಡಿ ತಿನ್ನಿಸ್ತಾ ಇದ್ದಾರೆ ನೋಡ್ರಿ. ಹಾಗೆ ಇದು ಯಾವುದೇ ರಾಜಕೀಯ ಪಕ್ಷದ ಪ್ರಮೋಷನ್ ವಿಡಿಯೋ ಅಂದ್ಕೋಬೇಡಿ ದಯವಿಟ್ಟು. ಈಗ ಕೆಲಸದವ್ರು ಬಂದಿರೋದ್ರಿಂದ ಒಂದು 4-5 ಮುದ್ದೆ ಮೇಲೆ ಮಾಡಬೇಕು ಇವತ್ತು. ಎಲ್ಲ ತಿಂಡಿ ತಿಂದಾದ್ಮೇಲೆ ಅಡಿಕೆ ಬೇಯಿಸೋ ಕೆಲಸ ಇಟ್ಕೊಂಡಿದ್ದೀವಿ. ಎಲ್ರಿಗೂ ನಮಸ್ಕಾರ. ನೋಡಿ, ಈಗ ತಾನೇ ಸೂರ್ಯ ಹುಟ್ಟಿ ಬರ್ತಾ ಇದ್ದಾನೆ. ನಮ್ಮ ಮನೆ ಅಜಾರದಲ್ಲಿ ಇಷ್ಟೊಂದು ಅಡಿಕೆಕಾಯಿ ಇದೆ. ಅಂದರೆ ಈ ಬ್ಲಾಗ್ ಬಂದುಬಿಟ್ಟು ಓದಬಾರದು, ಒಂದು ವಾರ ಹಿಂದೆ ಬ್ಲಾಗು. ಇದು ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ತಡ ಆಗಿದೆ ಅಷ್ಟೇ. ಇವತ್ತಿನ ನನ್ನ ಕೆಲಸ ಏನು ಅಂದರೆ ಈ ಅಡಿಕೆಕಾಯಿನೆಲ್ಲ ಬಡಿಬೇಕು, ಗೊನೆ ಬಡಿಬೇಕು. ಗೊನೆನಲ್ಲಿರುತ್ತಲ್ಲ ಅಡಿಕೆಕಾಯಿ, ಅದನ್ನೆಲ್ಲ ಬಡಿಬೇಕು. ಅಡಿಕೆ ಹಚ್ಚೋದು ಅಡಿಕೆ ಸುಲಿಯೋದು ಅಂತಲೂ ಹೇಳ್ತಾರೆ. ಅಡಿಕೆ ಸುಲಿಯೋದಕ್ಕೆ ಬರ್ತಾರೆ, ಅದಕ್ಕೋಸ್ಕರ ಅವ್ರು ಬರೋಷ್ಟರಲ್ಲಿ ಈ ಗೊನೆ ಎಲ್ಲ ಬಡ್ದಿಕ್ಬೇಕು. ನನ್ನ ಕೆಲಸ ಇದು. ನೀವು ಏನು ವರ್ಕ್ ಮಾಡ್ತೀರಾ, ಏನು ಜಾಬ್ ಮಾಡ್ತೀರಾ ಅಂತೆಲ್ಲ ಕಮೆಂಟ್ ಮಾಡ್ತಿದ್ದಾರಲ್ಲ ಕೆಲವರು. ನೋಡಿ, ಇವಾಗ ಮಾಡ್ತಿದ್ದೀನಲ್ಲ, ಇದೇ ನನ್ನ ಕೆಲಸ. ಅಂದರೆ ಕೃಷಿ ನಮ್ಮದು. ಅಂದರೆ ಕೃಷಿ ಅಂದರೆ ನೇಗಿಲಿಡ್ಕೊಂಡು ಹೊಲ ಉಳೋದು ಆ ಥರ ಎಲ್ಲ ಏನು ಕೆಲಸ ಮಾಡೋದಿಲ್ಲ ನಾನು. ತೋಟ, ಮನೆ, ಹೊಲ ಈ ಕಡೆ ನೋಡ್ಕೊಂಡಿದ್ದೀನಿ ಇಲ್ಲಿ. ಇನ್ನೂ ಇದ್ರ ಬಗ್ಗೆ ಹೇಳ್ಕೊಳ್ಳೋದು ತುಂಬ ಇದೆ. ಯಾವಾಗಲಾದರೂ ಮತ್ತೊಂದು ಬ್ಲಾಗಲ್ಲಿ ಮಾತಾಡ್ತೀನಿ ಅದ್ರ ಬಗ್ಗೆ ಎಲ್ಲ. ಸದ್ಯಕ್ಕೆ ಇವತ್ತು ಅದೇ ಗೊನೆ ಬಡಿಬೇಕು. ನೆನ್ನೆ ಅಡಿಕೆ ಕೊಯ್ಯೋರು ಬಂದಿದ್ದರು. ಅಡಿಕೆ ಕೊಯ್ಯುವಾಗ ವ್ಲಾಗ್ ಮಾಡೋದಕ್ಕಾಗಿಲ್ಲ. ಯಾಕೆಂದರೆ ಒಬ್ಬರು ಅಡಿಕೆ ಕೊಯ್ಯೋರು ಬರ್ತಾರಲ್ಲ, ಅವ್ರನ್ನ ಏಣ್ಕಾರರು ಅಂತಾರೆ. ಆ ಏಣ್ಕಾರರು ಅಡಿಕೆ ಗೊನೆ ಕೊಯ್ಬೇಕಾದ್ರೆ ಕೆಳಗಡೆ ಅಡಿಕೆ ಗೊನೆ ಕೆಳಗಡೆ ಬಿದ್ದು ಅಡಿಕೆ ಕಾಯೆಲ್ಲ ಸಿಡಿದಂಗೆ ಟಾರ್ಪಲ್ ಇಟ್ಕೋಬೇಕಿಬ್ರು. ಒಬ್ಬರು ಬಂದಿದ್ದರು ಗಂಡಾಳು, ಅವ್ರ ಜೊತೆ ನಾನು ಹೋಗಿದ್ದೆ. ನಾನು ಟಾರ್ಪಲ್ ಇಟ್ಕೊಂಡಿದ್ದೆ. ಅದಕ್ಕೆ ಟಾರ್ಪಲ್ ಇಟ್ಕೊಂಡು ಗೊನೆ ಎಲ್ಲ ತಂದು ಹಾಕ್ಬೇಕಲ್ಲ, ಆಗ ವ್ಲಾಗ್ ಮಾಡೋದಕ್ಕಾಗಿಲ್ಲ. ಈಗಲೂ ಅಷ್ಟೇ ನಮ್ಮ ಶ್ರೀಮತಿಯವರು ಮಗಳಿಗೆಲ್ಲ ರೆಡಿ ಮಾಡೋಕ್ಕೆ ಇದು ಮಾಡ್ತಾಯಿದ್ರು, ತಿಂಡಿಯನ್ನು ರೆಡಿ ಮಾಡ್ತಾಯಿದ್ದಾರೆ. ನಾನಿಲ್ಲಿ ಟ್ರೈಪ್ಯಾಡ್ ಇಟ್ಕೊಂಡು ಇದು ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೆ ತಿಳಿಸೋಕ್ಕೋಸ್ಕರ ಏನು ಕೆಲಸ ಮಾಡ್ತೀರಾ ನೀವು ಅಂತ ಕೇಳ್ತಿದ್ರಲ್ಲ ತುಂಬ ಜನ. ನಿಮಗೆಲ್ಲ ಗೊತ್ತಾಗಲಿ ಅಂತ ತಿಳಿಸೋದಕ್ಕೋಸ್ಕರ ಈ ಟ್ರೈಪ್ಯಾಡ್ಗೆ ಹಾಕಿಟ್ಟು ವಿಡಿಯೋ ಮಾಡ್ತಾ ಇರೋದು. ನೆನ್ನೆನೇ ಗೊನೆ ತಂದು ಹಾಕಿದ್ವಲ್ಲ, ನೆನ್ನೆ ಸಾಯಂಕಾಲನೇ ಗೊನೆ ಬಡಿಬೋದಿತ್ತು. ಆದರೆ ಅವರು ಅಡಿಕೆ ಸುಲಿಯೋಕ್ಕೆ ಬರ್ತಾರಲ್ಲ, ಅವರು ಬೇಡ ನಾಳೆ ಬೆಳಗ್ಗೆ ಗೊನೆ ಬಡಿವಂತೆ ಅಂತ ಹೇಳಿದ್ರು. ಆದರೆ ಏನಕ್ಕೆ ಅಂದರೆ ಒಂದಿನ ಮುಂಚೆನೇ ಅಡಿಕೆ ಗೊನೆ ಬಡ್ದಕ್ಕೆ ಬಿಟ್ಟರೆ ಅಡಿಕೆಕಾಯಿ ತೊಟ್ಟಲ್ಲೇನೋ ನೀರು ಇಳ್ಕೊಂಡಂಗೆ ಆಗುತ್ತಂತೆ. ಅವ್ರಿಗೆ ಸುಲಿಯೋದಕ್ಕೆ ಸರಿಯಾಗಿರೋದಿಲ್ಲ, ಅವಾಗ ಸುಲಿಯೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಗೊನೆಲೇ ಬಿಟ್ಟಿರು ಅಂದರು. ಅವರು ಗೊನೆಲೇ ಬಿಟ್ಟು ಆಮೇಲೆ ಅವ್ರು ಬಂದಾಗ ಬರೋ ಟೈಮ್ಗೆ ಬಡಿದ್ರೆ ಮುಂಚೆನೇ, ಆವಾಗ ಸುಲಿಯೋದಕ್ಕೆ ಈಸಿ ಆಗುತ್ತೆ. ಅವ್ರಿಗೆ ಚೆನ್ನಾಗಿರುತ್ತೆ ಅಡಿಕೆ ಹಚ್ಚೋದಕ್ಕೆ, ಅಡಿಕೆ ಸುಲಿಯೋದಕ್ಕೆ. ಅದಕ್ಕೋಸ್ಕರ ಈ ಥರ ಇವಾಗ ಬಡಿತಾ ಇರೋದು. ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಗೊನೆ ಬಡ್ದಾದ್ಮೇಲೆ ಒಂದು ಅರ್ಧ ಗೊನೆ ಬಡಿದೆ. ಬೆಳಗ್ಗೆ ಎದ್ದು ಅದೇ ಕೆಲಸ ಮಾಡಿದ್ದು. ಒಂದು ಅರ್ಧ ಗೊನೆ ಬಡಿ ಅಷ್ಟರಲ್ಲಿ ನಮ್ಮ ಶ್ರೀಮತಿಯವರು ಐರನ್ ಮಾಡ್ಬಾ ಅಂತ ಕರೆದ್ರು. ಅಂದರೆ ನಮ್ಮ ಜಾಣೆ ಮಗಳು ಯೂನಿಫಾರ್ಮ್. ಇದು ಸೋಮವಾರ, ಲಾಸ್ಟ್ ವಾರ ಸೋಮವಾರ, ಈ ಸೋಮವಾರ ಅಲ್ಲ, ನೆನ್ನೆದಲ್ಲ, ಲಾಸ್ಟ್ ವಾರದ ಬ್ಲಾಗು. ಅಂದರೆ ನಮ್ಮ ಜಾಣೆ ಮಗಳಿಗೆ ಪ್ರತಿ ಸೋಮವಾರ ಬೆಳಗ್ಗೆ ಎದ್ರೆ ಏನು ಕೆಲಸ ಅಂದರೆ ನಂದು ಅವಳ ಯೂನಿಫಾರಮ್ನ ಐರನ್ ಮಾಡಬೇಕು. ಐರನ್ ಮಾಡದೆ ಕಳಿಸೋದಕ್ಕಂತೂ ನನಗೆ ಯಾವತ್ತೂ ಮನಸ್ಸು ಇಷ್ಟನೇ ಆಗೋದಿಲ್ಲ. ಅವಳು ಯೂನಿಫಾರಮ್ ಐರನ್ ಮಾಡಿ, ಅವಳು ಶೂ ಪಾಲಿಷ್ ಮಾಡಿ ಸ್ಕೂಲಿಗೆ ಕಳಿಸಿದ್ರೆ ನನಗೆ ಒಂಥರ ಸಮಾಧಾನ. ನಾವು ಚಿಕ್ಕವರಿದ್ದಾಗ ನಮ್ಮ ಯೂನಿಫಾರಮ್ ಬಟ್ಟೆಗಳೆಲ್ಲ ಐರನ್ ಮುಖನೇ ನೋಡಿರಲಿಲ್ಲ, ಐರನ್ ಬಾಕ್ಸ್ ಮುಖನೇ ನೋಡಿರಲಿಲ್ಲ. ಆವಾಗಂತೂ ಒಂಥರ ಕಾಲ ಬಿಟ್ಟರೆ ಅವಾಗ ಸ್ವಲ್ಪ ಬಡತನ ಕಷ್ಟಗಳು. ಯೂನಿಫಾರಮ್ 1 ವರ್ಷ ತೊಗೊಂಡ್ರೆ ಅದನ್ನೇ 3-4 ವರ್ಷ ಯೂನಿಫಾರಮ್ ಬಳಸ್ತಿದ್ವಿ. ಅದೇನಾದರೂ ಹರಿದೋದ್ರೂ ನಮ್ಮ ಅಮ್ಮನೇ ಸೂಜಿ ದಾರದಲ್ಲಿ ಹೊಲ್ದುಬಿಟ್ಟು ರೆಡಿ ಮಾಡಿ ಅದನ್ನೇ ಹಂಗೆ ಕೊಡ್ತಾಯಿದ್ರು. ಅದನ್ನೇ ಹಾಕ್ಕೊಂಡು ಹೋಗ್ತಾಯಿದ್ವಿ. ಆವಾಗೊಂದು ಕಾಲ ಆ ಥರ ಇತ್ತು. ಈಗ ನಮ್ಮ ಮಕ್ಳಿಗೆ ಅವರು ಎಲ್ಲ ಚೆನ್ನಾಗಿರ್ಬೇಕು ಎಲ್ರ ಮುಂದೆ ಅಂತ ನಾವು ಬಯಸ್ತೀವಿ. ನಮ್ಮ ಹಳೆ ಮನೇಲಿದ್ದಾಗಲೂ ಹಿಂಗೇ ಇದು ನೆಲದಲ್ಲಿ ಒಂದು ಬೆಡ್ಶೀಟ್ ಹಾಸ್ಬಿಟ್ಟು ಐರನ್ ಮಾಡಿಕೊಡ್ತಾ ಇದ್ದೆ ನಮ್ಮ ಜಾಣೆ ಮಗಳಿಗೆ. ಇಲ್ಲಿ ಹೊಸ ಮನೇಲಿ ಬಂದಮೇಲೂ ಅದೇ ಥರನೇ ಬೆಡ್ಶೀಟ್ ಹಾಸ್ಬಿಟ್ಟು ಇಲ್ಲೇ ಐರನ್ ಮಾಡ್ತಾಯಿದ್ದೀನಿ. ಒಂದು ಟೇಬಲ್ ಅಂತಾರೆ, ಐರನ್ ಟೇಬಲ್ ತಗೋಬೇಕು ಒಂದು ಚೆನ್ನಾಗಿರೋದು. ಮತ್ತು ಐರನ್ ಬಾಕ್ಸು ಅಷ್ಟೇ ತುಂಬ ಇದಾಗಿಬಿಟ್ಟಿದೆ. ಒಂದು ಸ್ಟೀಮ್ ಐರನ್ ಅಂತ ಬಾಕ್ಸ್ ಬರ್ತೈತಂತೆ, ಆ ಥರದ್ದು ತಗೋಬೇಕು. ನಾನು ಯೂನಿಫಾರಮ್ ಐರನ್ ಮಾಡೋ ಅಷ್ಟರಲ್ಲಿ ನಮ್ಮ ಶ್ರೀಮತಿಯವರು ಜಾಣೆ ಮಗಳನ್ನ ಕರ್ಕೊಂಡೋಗಿ ಅವಳಿಗೆ ಸ್ನಾನ ಮಾಡಿಸ್ಕೊಬಂದು ಅಷ್ಟರಲ್ಲಿ ಆಮೇಲೆ ಯೂನಿಫಾರಮ್ ಎಲ್ಲ ಹಾಕಿ ರೆಡಿ ಮಾಡಿದ್ರು. ಮತ್ತು ತಿಂಡಿನೂ ಸಹ ರೆಡಿ ಮಾಡಿದ್ರು. ಅವ್ರ ತಾತ ಅಂದರೆ ನಮ್ಮಪ್ಪ ಜಾಣೆ ಮಗಳಿಗೆ ತಿಂಡಿ ತಿನ್ನಿಸ್ತಾ ಇದ್ದಾರೆ ನೋಡ್ರಿ. ಲಾಸ್ಟ್ ಟೈಮ್ ಯಾವಾಗಲೂ ಒಂದು ಸಲ ನಾವು ಏನೋ ತಿನ್ನಿಸೋ ವಿಷಯಕ್ಕೇ ಈ ಥರ ವೀಡಿಯೋ ಹಾಕ್ದಾಗ ಯಾವಾಗಲೂ ಕೆಲವರು ಕಮೆಂಟ್ ಮಾಡಿದರು, ಮಕ್ಕಳನ್ನ ಸ್ವತಂತ್ರವಾಗಿ ಬೆಳೆಸ್ಬೇಕು, ಈಗ ಇಷ್ಟು ದೊಡ್ಡ ಮಗು ಆದರೂ ತಿನ್ನಿಸ್ತೀರಾ ಹಾಗೆ ಹೀಗೆ ಅಂತ. ಅದು ನಮ್ಮ ಪ್ರೀತಿ, ನಾವು ತೋರಿಸೋ ಪ್ರೀತಿ ಆ ಥರ ಇರುತ್ತೆ ಅಷ್ಟೇ. ಅದನ್ನು ಎಲ್ಲರೂ ಅದೇ ಥರನೇ ಇರಬೇಕು, ಇದೇ ಥರನೇ ಇರಬೇಕು ಅಂದ್ಕೊಳೋದು ತಪ್ಪದು. ಈಗ ಅವಳು ಮಧ್ಯಾಹ್ನ ಸ್ಕೂಲಲ್ಲಿ ಅವಳೇ ಊಟ ಮಾಡ್ತಾಳೆ, ಆಗಲೂ ನಾವೇ ಹೋಗ್ತೀವ.
ನಾವು ಹೋಗೋದಿಲ್ಲ ಅಲ್ವಾ, ಅವಳೇ ಸ್ವತಂತ್ರವಾಗಿ ತಿಂತಾಳಲ್ಲ. ಅಂದರೆ ಏನಂದರೆ ಮನೇಲಿ 2-3 ಜನ ಮಕ್ಕಳಿದ್ದಾಗ ಒಂದು ಥರ ಇರುತ್ತೆ ಮಕ್ಕಳನ್ನ ನೋಡ್ಕೊಳ್ಳೋದು. ಒಂದೇ ಮಗು ಇದ್ದಾಗ್ಲೂ ಬೇರೆ ಥರ ಇರುತ್ತೆ. ಒಂದೇ ಮಗು ಇರೋದ್ರಿಂದ ನಾವು ಸ್ವಲ್ಪ ಪ್ರೀತಿ ಮಾಡ್ತೀವಿ. ಅಂದರೆ ತುಂಬ ಬರೀ ಮುದ್ದೆ ಮಾಡ್ತೀವಿ ಅಂತಲ್ಲ, ಬೈತೀವಿ, ವಧೆನೂ ಕೊಡ್ತೀವಿ. ಓದಿಲ್ಲ ಬರೆದಿಲ್ಲ ಅನ್ನೋ ವಿಷಯಕ್ಕೆ ಹೇಳಿದ ಮಾತು ಕೇಳಿಲ್ಲ ಅನ್ನೋ ವಿಷಯಕ್ಕೆಲ್ಲ ವಧೆನೂ ಕೊಡ್ತೀವಿ. ಆಮೇಲೆ ಇನ್ನೊಂದೇನು ಗೊತ್ತಾ, ಮಕ್ಕಳು ಎಷ್ಟು ದಿನ ನಮ್ಮ ಜೊತೆ ಇರ್ತಾರೆ. ಅವರು ಒಂದು ವಯಸ್ಸಿಗೆ ಬರೋವರೆಗೂ, ಅವರು ಬೆಳೆದು ಕಾಲೇಜು ಅಂತಕ್ಕೆ ಹೋದ್ಮೇಲೆ ಅವ್ರಿಗೆ ಅವ್ರದ್ದೇ ಒಂದು ಬೇರೆ ಪ್ರಪಂಚ ಆಗಿಬಿಡುತ್ತೆ. ನಾವು ಅವ್ರ ಪ್ರಪಂಚದಲ್ಲಿದ್ದರೂ ಸಹ ಅವ್ರದ್ದು ಒಂದು ಬೇರೆ ಸರ್ಕಲ್ಲು, ಒಂದು ಪ್ರಪಂಚ ಇರುತ್ತೆ. ಓದಬೇಕು, ಎಕ್ಸಾಮು, ಆಮೇಲೆ ಕೆಲಸ, ಕೆರಿಯರು, ಅವ್ರದ್ದೊಂದು ಜೀವನ, ಆ ಥರ ಬೇರೆ ಇದಾಗ್ಬಿಡುತ್ತೆ. ಈ ನಮ್ಮ ಜೊತೆ ಇರೋವಷ್ಟು ದಿನ ಅವ್ರನ್ನ ತುಂಬ ನಾವು ಎಷ್ಟು ಪ್ರೀತಿ ಕೊಡೋಕ್ಕೆ ಸಾಧ್ಯನೋ ಅಷ್ಟು ಪ್ರೀತಿನ ಅವ್ರಿಗೆ ಕೊಟ್ಟು ನಾವು ಸಾಕಬೇಕು. ಬೆಳಿಗ್ಗೆ ನಮ್ಮ ಜಾಣೆ ಮಗಳಿಗೆ ಒಬ್ಳಿಗೆ ಮಾತ್ರ ತಿಂಡಿ ರೆಡಿ ಮಾಡಿ ಅವಳನ್ನ ಸ್ಕೂಲಿಗೆ ಕಳಿಸಿದ್ದಾಯಿತು. ನಮ್ಮ ಜಾಣೆ ಮಗಳು ಸ್ಕೂಲ್ಗೆ ಹೋದ್ಮೇಲೆ ನಮ್ಮ ಶ್ರೀಮತಿಯವರು ಮತ್ತೆ ಚಪಾತಿ ಮಾಡ್ತಿದ್ದಾರೆ ನೋಡಿ. ಚಪಾತಿ ಮುಂಚೆನೇ ಕಲಿಸಿದ್ರು. ಚಪಾತಿ ವಸಿತಾ ಅವರೇ ಈ ಥರ ಏನದು ಕಿಚನ್ ಸ್ಲ್ಯಾಬ್ ಮೇಲೆ ಚಪಾತಿ ವಸಿಬೇಕು ಅನ್ನೋದು ಅವರ ತುಂಬ ದಿನಗಳ ಕನಸು. ಅಂದರೆ ಬೇರೆಯವ್ರ ರೀಲ್ಸಲ್ಲೆಲ್ಲ ನೋಡಿ ಅಂದ್ಕೋತಾ ಇದ್ರಂತೆ, ಇಷ್ಟು ಚೆನ್ನಾಗಿದೆ ಇವ್ರ ಮನೆ, ಇದೆಲ್ಲ ಚಪಾತಿ ಎಲ್ಲ ಈ ಥರ ವಸಿಬೋದಲ್ವ ಇಲ್ಲೆಲ್ಲ ಅಂತ. ಇವತ್ತು ಆಸೆ, ಕನಸಲ್ಲ ಆಸೆ, ಬೇರೆಯವ್ರು ನೋಡಿ ಅಂದ್ಕೋತಾ ಇದ್ರು. ಇವತ್ತು ಅವರೇ ಚಪಾತಿ ವಸಿತಾ ಅವರಿಲ್ಲಿ ಅಡಿಕೆ ಸುಲಿಯೋದಕ್ಕೆ ಕೆಲಸದವ್ರು ಬಂದವ್ರೆ. ಅವರು ಅಡಿಕೆ ಸುಲಿತಾವ್ರು ಈಚೆ. ಅವ್ರಿಗೆ ತಿಂಡಿ ಮಾಡಬೇಕು. ಎಲ್ರಿಗೂ ಚಪಾತಿನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಚಪಾತಿನೇ ಮಾಡ್ತಾಯಿದ್ದಾರೆ. ಈಗ ಚಪಾತಿ ಎಲ್ಲ ವಸ್ತು ಕೊಡ್ತಾ ಇದ್ದಾರೆ. ಅವರು ಚಪಾತಿ ವಸ್ತು ಕೊಡಬೇಕಾದ್ರೆ ನಾನೇನು ಮಾಡ್ತೀನಿ ಅಂದ್ಕೊಂಡ್ರಾ, ನಾನು ನೋಡ್ರಿ ಚಪಾತಿ ಸುಡ್ತೀನಿ. ಇವತ್ತು ಅಡಿಕೆ ಕೆಲಸಕ್ಕೆ ಬಂದವ್ರೆ, ಅಡಿಕೆ ಸುಲಿಯೋದಕ್ಕೆ ಜನ ಬಂದವ್ರೆ. ಜಾಸ್ತಿ ಚಪಾತಿ ಮಾಡಬೇಕು, ಚಪಾತಿ ವಸಿಬೇಕು, ಚಪಾತಿ ಸುಡಬೇಕು ಅಂತ ಹೇಳಿ ನಾನು ಬಂದಿದ್ದಲ್ಲ ಚಪಾತಿ ಸುಡೋದಕ್ಕೆ. ನಮ್ಮ ಮನೇಲಿ ಯಾವತ್ತೇ ಚಪಾತಿ ಮಾಡಿದ್ರೂ ಸುಡೋ ಜವಾಬ್ದಾರಿ ನಂದೇ, ಚಪಾತಿ ಸುಡೋದು. ನಮ್ಮ ಶ್ರೀಮತಿಯವರು ಚಪಾತಿ ವಸಿತಾ ಇದ್ದರೆ ಒಂದು ಕಡೆ, ನಾನು ಇನ್ನೊಂದು ಕಡೆ ಚಪಾತಿ ಸುಡ್ತೀನಿ. ತುಂಬ ನೀಟಾಗಿ ಸುಡ್ತೀನಿ ಚಪಾತಿನ. ಇದು ನಮ್ಮ ಶ್ರೀಮತಿಯವರು ನನಗೆ ಕೊಟ್ಟಿರುವಂಥ ಬಿರುದು. ಅಂದರೆ ಹಂಚಿರುತ್ತಲ್ಲ, ಹಂಚು ಚಪಾತಿದು. ಕೆಲವರು ಮಧ್ಯದಲ್ಲಿ ಮಾತ್ರ ಸುಟ್ಬಿಡ್ತಾರೆ, ಇದು ಮಾಡ್ತಾರೆ. ಅರಿಗೆಲ್ಲ ಹಂಗಂಗೆ ಇರುತ್ತೆ ನೀಟಾಗೆ. ಆದರೆ ನಾನೆಲ್ಲ ಎಲ್ಲದಕ್ಕೂ ಎಣ್ಣೆ ಸವರಿ ಹಂಚು ಅರಗು ಅಂತಾರಲ್ಲ, ಅದಕ್ಕೆಲ್ಲ ನೀಟಾಗಿ ಸುಡ್ತೀನಂತೆ. ಇದು ನಮ್ಮ ಶ್ರೀಮತಿಯವರು ನನಗೆ ಕೊಟ್ಟಿರುವಂಥ ಬಿರುದು. ಅದು ನಿಜನ ಸುಳ್ಳೋ ಗೊತ್ತಿಲ್ಲ. ಅವರು ಚಪಾತಿ ಸುಟ್ಕೊಡ್ಲಿ ಅಂತಲೇ ಹಾಗೆ ಹೇಳಿದ್ರು, ನಿಜನೇ ಹೇಳಿದ್ರು ಗೊತ್ತಿಲ್ಲ. ನಾನು ತುಂಬ ವರ್ಷಗಳಿಂದ ನಾನೇ ಚಪಾತಿ ಸುಡೋದು. ಒಂಥರ ಚೆನ್ನಾಗಿರುತ್ತಪ್ಪ, ಗಂಡ ಹೆಂಡ್ತಿ ಮಾತಾಡಿಕೊಂಡು ಈ ಚಪಾತಿ ಸುಡೋದು ಒಂದು ಅಡುಗೆ ಮನೇಲಿ. ಮತ್ತು ಇಲ್ಲಿ ನೋಡಿರಿ, ನಮ್ಮ ಶ್ರೀಮತಿಯವರೇನೋ ಕಿತಾಪತಿ ಮಾಡಿಬಿಟ್ರು. ನನಗೆ ಗೊತ್ತೇ ಆಗಿಲ್ಲ. ಈ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಇವಾಗ ನೋಡ್ತಾ ಇದ್ದೀನಿ. ಹಾಗೆ ಇದು ಯಾವುದೇ ರಾಜಕೀಯ ಪಕ್ಷದ ಪ್ರಮೋಷನ್ ವಿಡಿಯೋ ಅಂದ್ಕೋಬೇಡಿ ದಯವಿಟ್ಟು. ನೇರವಾಗಿ ಹೇಳ್ತಾ ಇದ್ದೀನಿ, ಪ್ರಾಮಾಣಿಕವಾಗಿ ಹೇಳ್ತಿದ್ದೀನಿ. ನಾನು ಯಾವುದೇ ರಾಜಕೀಯ ಪಕ್ಷದ ಪರ ವಿರೋಧ ಆ ಥರ ಇಲ್ಲ. ಹಾಗೆ ರಾಜಕೀಯ ಮತ್ತು ಕ್ರಿಕೆಟು ಇವೆರಡರಿಂದನೂ ನಾನು ಸ್ವಲ್ಪ ದೂರನೇ. ಅವಕ್ಕೂ ನನಗೂ ಅಷ್ಟೊಂದು ಅವೆರಡರ ವಿಷಯದಲ್ಲಿ ಆಸಕ್ತಿ ಇಲ್ಲ. ಅದಕ್ಕೆ ಕೊಡೋ ಟೈಮ್ನೆಲ್ಲ ನಾನು ನನ್ನ ಫ್ಯಾಮಿಲಿ, ಕುಟುಂಬಕ್ಕೆ ಕೊಡ್ತಿದ್ದೀನಿ. ನಮ್ಮ ಶ್ರೀಮತಿಯವ್ರ ಜೊತೆ ಅದು ಇದು ಮಾತಾಡಿಕೊಂಡು ಈ ಒಂದು ಚಪಾತಿ ಗತಿ ಏನಾಯಿತು ನೋಡ್ರಿ, ಸೀದೋಗ್ಬಿಟ್ಟೈತೆ ಅಲ್ವಾ. ಅಯ್ಯೋ ಏನು ಇವನು ಚಪಾತಿ ನೀಟಾಗಿ ಸುಡ್ತೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊತಿದ್ದ, ಇವಾಗೆಲ್ಲ ಸೀಸಾಕ್ಬಿಟ್ಟವನು ಅಂದ್ಕೊಂಡ್ರೆ ಏನಿಲ್ಲ. ಅದು ಮಾತಿನ ಕಡೆ ಗಮನ ಹೋಗಿ ಸೀದೋಗಿರೋದು ಅಷ್ಟೇ, ಹಂಗೆ ತಳ ಎಲ್ಲ. ಚಪಾತಿ ನೀಟಾಗೆ ಸುಡ್ತೀನಿ. ಚಪಾತಿ ಹಾಕಿ ಅದ್ರ ಮೇಲೆ ಸುತ್ತ ಎಣ್ಣೆ ಸವರಿ 2 ಕಡೆನೂ ಚೆನ್ನಾಗಿ ಸುಡ್ತೀನಿ. 2 ಕಡೆನೂ ನೀಟಾಗಿ ಸುಟ್ಟರೆ ನನಗೆ ಚಪಾತಿ ಇಷ್ಟ ಆಗೋದು. ಮತ್ತು ಆಮೇಲೆ ಅಡಿಕೆ ಸುಲಿಯೋದಕ್ಕೆ ಬಂದವ್ರೆ ಅಂತ ಹೇಳಿದ್ನಲ್ಲ, ಅವರು ಹೊರಗಡೆ ಅಡಿಕೆ ಸುಲಿತಿದ್ರು ಅಜಾರ್ದಾಗೆ. ನಾನು ನಮ್ಮ ಶ್ರೀಮತಿಯವರು ಒಳಗಡೆ ತಿಂಡಿ ರೆಡಿ ಮಾಡ್ತಿದ್ವಿ ಅವ್ರಿಗೆ. ಅಂದರೆ ಅವ್ರಿಗೆಲ್ಲ ಚಪಾತಿ ಸುಟ್ಕೊಟ್ಟು ನಮ್ಮ ಶ್ರೀಮತಿಯವರು ಚಪಾತಿ ಹೊಸ್ಕೊಟ್ರು, ನಾನು ಚಪಾತಿ ಸುಡ್ತಾಯಿದ್ದೆ. ಅವರೆಲ್ಲ ತಿಂಡಿ ತಿಂದಮೇಲೆ ಲಾಸ್ಟಲ್ಲಿ ನಾವು ತಿಂಡಿ ತಿನ್ನೋದಕ್ಕೆ ಕೂತ್ಕೊಂಡ್ವಿ. ನಮ್ಮ ಶ್ರೀಮತಿಯವರು ಚಪಾತಿ ಜೊತೆ ಏನು ಮಾಡಿದರು ಅಂದರೆ ಬೀಟ್ರೂಟ್ ಪಲ್ಯ, ಹಾಗೆ ಸ್ವಲ್ಪ ಚಟ್ನಿ, ಕಡಲೆಬೀಜದ ಚಟ್ನಿ ತುಂಬ ಚೆನ್ನಾಗಿರ್ತೈತೆ ಚಪಾತಿ ಜೊತೆ. ನಂಗೆ ಸಖತ್ ಇಷ್ಟ ಅದು. ಗಟ್ಟಿಗೆ ಮಾಡಿದ್ರೆ ಸಖತ್ತಾಗಿರ್ತೈತೆ ಚಟ್ನಿ. ಇಷ್ಟು ಮಾಡಿದರು. ತಿಂಡಿ ತಿಂದ್ಕೊಂಡ್ವಿ ನಾವು. ತಿಂಡಿ ತಿಂದ ಮೇಲೆ ವಾಕಿಂಗ್ ಹೋಗೋದು ನಮಗೆ ಅಭ್ಯಾಸ ಅಂತ ಹೇಳಿದ್ವಲ್ಲ, ಈಗ ವಾಕಿಂಗ್ ಹೊರಟಿದ್ವಿ. ಸ್ವಲ್ಪ ಇವತ್ತು ಅಡಿಕೆಲೇ ಬೇರೆ ಹಾಕ್ಕೊಬಿಟ್ಟಿದ್ದೀವಿ. ಅಂದರೆ ಅದೇ ಅಡಿಕೆ ಕೆಲಸಕ್ಕೆ ಬಂದವರಲ್ಲ, ಅಡಿಕೆ ಸುಲಿಯೋದಕ್ಕೆ. ಅಡಿಕೆ ಸುಲಿಯೋಕ್ಕೆ ಬಂದಾಗ ಅವ್ರಿಗೂ ಅಡಿಕೆಲೆ ಎಲ್ಲ ತಂದ್ಕೊಡ್ಬೇಕಲ್ವ. ನಾವು ಅಡಿಕೆಲೆ ಹಾಕೋದಿಲ್ಲ ದಿನ, ಯಾವಾಗಾದರೂ ಹಬ್ಬಗಳಲ್ಲಿ, ಮದುವೆ ಈ ಥರ ಫಂಕ್ಷನ್ಗಳಲ್ಲಿ, ಮತ್ತು ಹಬ್ಬದ ಅಡುಗೆ ಊಟ ಮಾಡಿದಾಗ ಅವಾಗ ಸ್ವಲ್ಪ ಅಡಿಕೆಲೆ ಹಾಕ್ತೀವಿ ಅಷ್ಟೇ. ಇವತ್ತು ಅವ್ರಿಗೆಲ್ಲ ಅಡಿಕೆಲೆ ತಂದು ಕೊಟ್ವಲ್ಲ, ಆವಾಗ ಹಾಕ್ಕೊಳ್ಳೋಣ ಅಂತ ನಮ್ಮ ಶ್ರೀಮತಿಯವ್ರು ಹೇಳಿದ್ರು, ಅದಕ್ಕೆ ಹಾಕ್ಕೊಂಡ್ವಿ. ಮತ್ತು ಇದರಲ್ಲಿ ಇನ್ನೊಂದು ಇದೆಯಂತೆ, ಏನೋ ಗಂಡ ಅಡಿಕೆಲೆ ಹಾಕೊಂಡಾಗ ಗಂಡನ ಬಾಯಿ ಕೆಂಪಗಾದರೆ
ಹೆಂಡ್ತಿಗೆ ಗಂಡನ ಮೇಲೆ ಪ್ರೀತಿ ಜಾಸ್ತಿ ಅಂತ ಹೆಂಡ್ತಿ ಬಾಯಲ್ಲಿ ಅಡಕೆಲೆ ಕೆಂಪಗಾದರೆ ಗಂಡನಿಗೆ ಹೆಂಡ್ತಿ ಮೇಲೆ ಪ್ರೀತಿ ಜಾಸ್ತಿ ಅಂತ ಅದನ್ನು ನಮ್ಮ ಶ್ರೀಮತಿಯವ್ರು ಹೇಳ್ತಿದ್ರು. ಅಂದರೆ ನನ್ನ ಬಾಯಿ ನಾನು ಹಾಕ್ಕೊಂಡಿದ್ನಲ್ಲ, ನನ್ನ ಬಾಯೇ ಸ್ವಲ್ಪ ಕೆಂಪಗಾಗಿದ್ದು ನಾಲಿಗೆ ಜಾಸ್ತಿ. ಅದಕ್ಕೆ ಅವ್ರು ಹೇಳ್ತಿದ್ರು ನಮ್ಮ ಶ್ರೀಮತಿಯವರು, ನನಗೆ ನಿನ್ನ ಮೇಲೆ ಪ್ರೀತಿ ಜಾಸ್ತಿ ನಿನಗಿಂತ ಅಂತ ಹೇಳ್ತಿದ್ರು. ನಾವಿಬ್ಬರು ಹಾಗೆ ವಾಕಿಂಗ್ ಮಾಡಿಕೊಂಡು ನಮ್ಮ ದಿನ್ನೆ ಹೊಲ್ದ ಹತ್ರವರೆಗೂ ಹೋಗಿ, ಅವತ್ತು ಹೋಗಿದ್ವಲ್ಲ ಹಳೆ ಮೀಡಿಯಾದಲ್ಲಿ, ಅಲ್ಲಿವರೆಗೂ ದಿನ್ನೆ ಹೊಲ್ದ ಹತ್ರವರೆಗೂ ಹೋಗಿ ಹಾಗೆ ನಡ್ಕೊಂಡು ಬಂದ್ವಿ. ಅಂದರೆ ಬರೀ ಕಾಲಲ್ಲೇ ಹೋಗಿ ನಡ್ಕೊಂಡೋಗಿ ಬರೀ ಕಾಲಲ್ಲೇ ನಡ್ಕೊಂಡು ಬಂದ್ವಿ. ಈಗ ನಮ್ಮ ಶ್ರೀಮತಿಯವರು ಮಧ್ಯಾಹ್ನದ ಊಟಕ್ಕೆ ಮುದ್ದೆ ಮಾಡ್ತಾಯಿದ್ದಾರೆ. ನಮ್ಮ ಮನೇಲಾಗಿದ್ದರೆ ದಿನ 2 ಮುದ್ದೆ ಮಾಡ್ತಿದ್ದಿತ್ತು. ಅಂದರೆ ಇವತ್ತು ಕೆಲಸದವ್ರು ಬಂದಿರೋದ್ರಿಂದ ಅಡಿಕೆ ಸುಲಿಯೋದಕ್ಕೆ ಒಂದು 5-6 ಮುದ್ದೆ ಮಾಡಬೇಕು. ಮತ್ತು ಈ ಮುದ್ದೆ ಮಾಡೋಕ್ಕೆ ನಮ್ಮ ಮನೇಲಿ ಯಾವಾಗಲೂ ಮುದ್ದೆ ಮಾಡೋದು ಹೇಗೆ ಅಂದರೆ ಬರೀ ರಾಗಿ ಹಸಿಟ್ಟು ಹಾಕಿ ಮುದ್ದೆ ಮಾಡ್ತೀವಿ. ಕೆಲಸದವ್ರು ಬಂದಾಗ ಮಾತ್ರ ಅದಕ್ಕೆ ಸ್ವಲ್ಪ ಅಕ್ಕಿ ಹಾಕ್ತೀವಿ. ಅಂದರೆ ಕೆಲವರು ನುಚ್ಚು ಅಥವಾ ಅಕ್ಕಿ ಹಾಕಿ ಮುದ್ದೆ ಮಾಡ್ತಾರಲ್ಲ, ಆ ಥರ ಮುದ್ದೆ ಇಷ್ಟ ಆಗುತ್ತೆ. ಕೆಲಸದವ್ರು ಬಂದಾಗ ಆ ಥರ ಕೇಳ್ತಾರೆ ಕೆಲವರು. ಆವಾಗ ನಾವು ಅದಕ್ಕೆ ಅಕ್ಕಿ ಹಾಕ್ಬಿಟ್ಟು ಮುದ್ದೆ ಮಾಡ್ತೀವಿ. ಒಂದು ಸ್ವಲ್ಪ ಅಕ್ಕಿ ಹಾಕ್ಬೇಕು, ಅದಕ್ಕೆ ಅಕ್ಕಿ ಹಾಕಿ ಮುದ್ದೆ ಮಾಡಿಕೊಡ್ತೀವಿ. ಇವತ್ತು ಅದೇ ಥರನೇ ಅಕ್ಕಿ ಹಾಕ್ಬಿಟ್ಟೆ ಮುದ್ದೆ ಅಕ್ಕಿ ಹಾಕ್ಬಿಟ್ಟು ಅದಕ್ಕೆ ಹಸಿಟ್ಟು ಹಾಕಿ ಕುದೇ ಒಯ್ದು ಮುದ್ದೆ ಕಟ್ತಾ ಅವ್ರು ನೋಡ್ರಿ. ನಾನು ತಿಂಡಿ ತಿಂದ್ಕೊಂಡು ವಾಕ್ ಹೋಗಿ ಬಂದಮೇಲೆ ಇರೋ ಅಡಿಕೆ ಗೊನೆ ಎಲ್ಲ ಬಡ್ದಾಕ್ಬಿಟ್ಟೆ. ಅಡಿಕೆ ಗೊನೆ ಬಡ್ದಾಕಿ ಅವ್ರಿಗೆ ಅಡಿಕೆ ಮುಂದಕ್ಕೆ ಹಾಕ್ಬೇಕೆಲ್ಲ ಅಡಿಕೆ ತೊಗೊಂಡೋಗಿ ಅವ್ರ ಕತ್ತಿ ಇರುತ್ತಲ್ಲ ಅಲ್ಲಿಗೆಲ್ಲ ತೊಗೊಂಡೋಗಿ ಹಾಕ್ಕೊಡ್ಬೇಕು ಅಡಿಕೆ ಸುಲಿಯೋದಕ್ಕೆ. ನನ್ನ ಕೆಲಸ ಎಲ್ಲ ಮುಗಿಸ್ದೆ. ಇವರು ನಮ್ಮ ಶ್ರೀಮತಿಯವರು ಮುದ್ದೆ ಮಾಡಿಬಿಟ್ಟು ಮತ್ತು ಅವ್ರಿಗೆ ಮಧ್ಯಾಹ್ನ ಊಟಕ್ಕೆ ಸಾಂಬಾರಿಗೆ ಪಡವಲಕಾಯಿ ಸಾಂಬಾರು ಮಾಡಿದರು. ಅವ್ರಿಗೆಲ್ಲ ಊಟಕ್ಕೆ ಕೊಟ್ಟಾದಮೇಲೆ ಕೆಲಸದವ್ರಿಗೆಲ್ಲ ಲಾಸ್ಟಲ್ಲಿ ನಾನು ನಮ್ಮ ಶ್ರೀಮತಿಯವರು ಊಟಕ್ಕೆ ಕೂತಿದ್ದೀವಿ ನೋಡಿರಿ. ಪಡವಲಕಾಯಿ ಸಾಂಬಾರು ತುಂಬಾ ಟೇಸ್ಟಾಗಿತ್ತು, ಚೆನ್ನಾಗಿತ್ತು. ನೆನ್ನೆ ಅಡಿಕೆ ಸುಲಿದ್ರು. ಇದು ನೆಕ್ಸ್ಟ್ ಡೇ, ಅಡಿಕೆ ಸುಲಿದು ಮಾರನೇ ದಿನದ ಬ್ಲಾಗ್ ಇದು. ಇವತ್ತು ಅಡಿಕೆ ಬೇಯಿಸ್ಬೇಕು. ಆಮೇಲೆ ನೀವು ಯಾರಾದರೂ ಕೇಳ್ಬೋದು, ಅಡಿಕೆ ಸುಲಿಯೋವಾಗ ನೀವು ವ್ಲಾಗ್ ಮಾಡಲಿಲ್ವಾ, ವೀಡಿಯೋ ಮಾಡಲಿಲ್ವಾ, ಅಡಿಕೆ ಸುಲಿಯೋದೆಲ್ಲ ವ್ಲಾಗಲ್ಲಿ ತೋರಿಸಿಲ್ಲ ಅಂತೆಲ್ಲಾದರೂ. ಅದಕ್ಕೆ ಮುಂಚೆನೇ ಹೇಳ್ತಾ ಇದ್ದೀವಿ. ಅಡಿಕೆ ಸುಲಿಯೋಕ್ಕೆ ಬಂದಿದ್ರಲ್ಲ ಅವ್ರಿಗೆ ಸ್ವಲ್ಪ ಸಂಕೋಚ ಜಾಸ್ತಿ. ಅವರು ನಾವು ಅಡಿಕೆ ಸುಲಿಯೋದೆಲ್ಲ ನಮ್ಮದೆಲ್ಲ ವೀಡಿಯೋ ಮಾಡಬೇಡ್ರಿ ಏನೂ ಅಂತ ಹೇಳಿದ್ರು. ಹಾಗಾಗಿ ಅವ್ರದ್ದು ಯಾವುದು ನಾವು ವೀಡಿಯೋ ಮಾಡಿಲ್ಲ. ಇವತ್ತು ಅಡಿಕೆ ಬೇಯಿಸ್ಬೇಕು ಅಂತ ಹೇಳಿದ್ನಲ್ಲ, ನೆನ್ನೆ ಸಂಜೆ ಆಯಿತು ಅವ್ರು ಅಡಿಕೆ ಸುಲಿಯೋ ಅಷ್ಟರಲ್ಲಿ. ಅದಕ್ಕೆ ಬೆಳಗ್ಗೆ ಬೇಯಿಸೋಣ ಅಂತ ಹೇಳ್ಬಿಟ್ಟು ಇವಾಗ ಅಡಿಕೆ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀವಿ. ಎಲ್ಲ ಅಡಿಕೆ ಸುಲಿದಿರೋ ಅಡಿಕೆನೆಲ್ಲ ಚೀಲದಲ್ಲಿ ತಂದಿಟ್ಟಿದ್ದೀವಿ. ಇಲ್ಲಿ ಒಲೆ ಇಟ್ಟು ಒಲೆ ಮೇಲೆ ಇದಾಕಿ ಅಡಿಕೆ ಹೋಯ್ತಾಯಿದ್ದೀನಿ ನೋಡಿರಿ, ಸುರಿತಾಯಿದ್ದೀನಿ. ನಮ್ಮಪ್ಪ ಅಡಿಕೆ ಬೇಯಿಸ್ತಾರೆ, ನಾನು ಅಡಿಕೆ ಹಾಕ್ಕೊಡ್ಬೇಕು ತಪ್ಪಲೆಗೆ. ನಮ್ಮಪ್ಪ ಅಡಿಕೆ ಒಲೆಗೆ ಉರಿ ಇಟ್ಕೊಂಡು ಅಡಿಕೆ ಬೇಯಿಸ್ಕೋತಾರೆ. ಅಡಿಕೆ ಬೆಂದಾದಮೇಲೆ ಅದು ಅಡಿಕೆ ತೋಡೋದಿರುತ್ತಲ್ಲ, ಅದರಲ್ಲಿ ಅಡಿಕೆ ತೋಡಿ ಇದಕ್ಕೆ ಹಾಕ್ತಾರೆ. ಇದನ್ನು ಕೆಲವರು ಮಂಕ್ರಿ ಅಂತಾರೆ, ನಾವು ತಟ್ಟಿ ಅಂತೀವಿ. ಈ ತಟ್ಟಿ ಒಳಗೆಲ್ಲ ತೋಡಿಕ್ಕಿರ್ತಾರೆ. ಅದು ಸ್ವಲ್ಪ ಅಡಿಕೆ ಹಾಲಿರುತ್ತೆ, ಅದೆಲ್ಲ ಬಸ್ಕೊಂಡ್ಮೇಲೆ ಮತ್ತೆ ಹೊತ್ಕೊಂಡೋಗಿ ನಾನು ಮಾಳಿಗೆ ಮೇಲಕ್ಕೆ ಹಾಕಬೇಕು, ಒಣಗಾಕಬೇಕು ಮಾಳಿಗೆ ಮೇಲಕ್ಕೆ. ನೆನ್ನೆ ಅಡಿಕೆ ಸುಲಿಯೋಕ್ಕೆ ಬಂದಾಗಲೂ ಅವರು ಅಡಿಕೆ ಸುಲಿದು ಅವ್ರ ಕೆಲಸ ಮುಗಿಬೇಕಾದ್ರೇ ಸಂಜೆ ಕತ್ಲಾಗ್ಬಿಟ್ಟಿತ್ತು ಆಗಲೇ ಸ್ವಲ್ಪ. ಅದಕ್ಕೆ ಏನು ಇದು ಬೇಯಿಸೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಬೆಳಗ್ಗೆ ಎಲ್ಲ ತಿಂಡಿ ತಿಂದಾದಮೇಲೆ ಒಂದೇ ಸಲ ನಮ್ಮ ಜಾಣೆ ಮಗಳಿಗೆ ಸ್ಕೂಲಿಗೆ ಕಳಿಸಿ ನಾವು ಎಲ್ಲ ತಿಂಡಿ ತಿಂದಾದಮೇಲೆ ಅಡಿಕೆ ಬೇಯಿಸೋ ಕೆಲಸ ಇಟ್ಕೊಂಡಿದ್ದೀವಿ. ನೆನ್ನೆ ಹೇಳಿದ್ನಲ್ಲ, ನೆನ್ನೆ ಸಂಜೆ ಆಯಿತು ಅಡಿಕೆ ಸುಲಿ ಅದು ಮುಗಿಸ್ಬೇಕಾದ್ರೆ ಅಂತ. ನೋಡಿರಿ, ಅಡಿಕೆ ಸಿಪ್ಪೆ ಸಹ ಇಲ್ಲೇ ಬಿದ್ದೈತೆ, ಹಂಗೇನೆ ಅಜಾರ್ದಾಗೆ ಐತೆ. ಇವು ಎಲ್ಲ ಎತ್ತಾಕಬೇಕು ಅಡಿಕೆ ಸಿಪ್ಪೆನು. ಇವಾಗ ಅಡಿಕೆ ಬೇಯಿಸಿ ನಮ್ಮಪ್ಪ ಕೊಡ್ತಾರಲ್ಲ, ನಾನು ತಟ್ಟೀಲಿ ತಗೊಂಡೋಗಿ ಅಡಿಕೆ ಮೇಲೆ ಹಾಕ್ಬಿಟ್ಟು ಆಮೇಲೆ ತಗೊಂಡೋಗಿ ಅಲ್ಲಿ ತಟ್ಟಿ ಇಟ್ಬಿಟ್ಟು ಆಮೇಲೆ ಬಂದು ಮಧ್ಯೆ ಇರುತ್ತಲ್ಲ ಅಡಿಕೆ ಬೇಯಬೇಕಲ್ಲ, ಅವ್ರು ಬೇಯ್ದು ಅಡಿಕೆ ತೋಡೋವರೆಗೂ ಟೈಮ್ ಇರುತ್ತೆ. ಆ ಟೈಮಲ್ಲಿ ಈ ಸಿಪ್ಪೆನೆಲ್ಲ ತಗೊಂಡೋಗಿ ಎತ್ತಿ ಅಲ್ಲಿ ತೋಟದ ಹತ್ರ ಒಂದು ತಿಪ್ಪೆ ಐತೆ, ಅಲ್ಲಿ ಹಾಕ್ತೀವಿ. ಎಲ್ಲನೂ ಅಲ್ಲೇ ಹಾಕಿರೋದು, ಫಸ್ಟಿಂದನೂ ಅಲ್ಲೇ ಹಾಕೋದು ನಾವು ಅಡಿಕೆ ಸಿಪ್ಪೆ ಎಲ್ಲ. ನಮ್ಮ ಹಳೆ ಮನೆಯಲ್ಲಿ ಮೆಟ್ಲಿರಲಿಲ್ಲ, ಹಳೇ ಕಾಲದ ಮನೆಯಲ್ಲ, ಆವಾಗ ಮೆಟ್ಲೆಲ್ಲ ಕಟ್ಟಿಸ್ತಾ ಇರಲಿಲ್ಲ, ಮೆಟ್ಲಿರಲಿಲ್ಲ. ಪಕ್ಕದಲ್ಲಿ ನಮ್ಮ ಅತ್ತೆಯವ್ರ ಮನೆ ಇತ್ತು. ಅಡಿಕೆ ಬೇಯಿಸ್ದಾಗೆಲ್ಲ ಅಲ್ಲಿ ನಮ್ಮ ಅತ್ತೆಯವ್ರ ಮನೆ ಮಾಳಿಗೆ ಮೇಲೆ ಹೋಗ್ಬಿಟ್ಟು ಅಡಿಕೆ ಒಣಗಾಕ್ತಿದ್ವಿ. ಇವತ್ತು ಇಲ್ಲಿ ತುಂಬ ದೊಡ್ಡದಾಗೈತೆ ಮಾಳಿಗೆ, ಏನೋ ಅಡಿಕೆ ಒಣಗಿಸ್ಕೊಳೋದಕ್ಕೆಲ್ಲ. ಇರೋದಕ್ಕೊಂದು ಹೊಸ ಮನೆ ಆಯಿತು, ಜೊತೆಗೆ ಅಡಿಕೆ ಬೇಯಿಸಿದ್ರೆ ಅಡಿಕೆ ಅಲ್ಡೋದಕ್ಕೂ ಒಂದು ದೊಡ್ಡ ಮಾಳಿಗೆ ಐತೆ, ಸ್ವಂತದ್ದೊಂದು ಮನೆ, ಸ್ವಂತ ಮಾಳಿಗೆ ಅಡಿಕೆ ಬೇಯಿಸೋದಕ್ಕೆ. ಚೆನ್ನಾಗೈತಿ ಇಲ್ಲಿ ವಾತಾವರಣ ನಮಗಂತೂ ಈ ಮನೆ ಹತ್ರ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು ನಿಮ್ಮ ಜೊತೆ. ಹೋದ ವರ್ಷ ಇದೇ ಥರ ಅಡಿಕೆ ಬೇಯಿಸೋದನ್ನ ಒಂದು ರೀಲ್ಸ್ ಮಾಡಾಕಿದ್ದೆ. ಅದಕ್ಕೆ ಈ ಮಲೆನಾಡು ಕಡೆ ಹುಡುಗರು ಯಾರೋ ಕಮೆಂಟ್ ಮಾಡಿದರು, ನಿಮ್ಮ ಬಯಲುಸೀಮೆಯವ್ರಿಗೆ ಅಡಿಕೆ ಬೇಯಿಸೋದೇ ಬರೋದಿಲ್ಲ ಅಂತ ಏನೇನೋ ಮಾತಾಡಿದರು. ಪಾಪ ಅವ್ರಿಗೆ ತಿಳುವಳಿಕೆ ಕಮ್ಮಿ ಅನಿಸುತ್ತೆ ಆ ಹುಡುಗರಿಗೆ, ಅದಕ್ಕೆ ಆ ರೀತಿ ಮಾತಾಡಿರ್ಬೋದು. ವಿಷಯ ಏನಂದರೆ, ಮಲೆನಾಡು ಕಡೆ ಇರ್ಬೋದು, ಬಯಲುಸೀಮೆ ಕಡೆ ಇರ್ಬೋದು, ಎರಡು ಕಡೆನೂ ಜೀವನ
ಶೈಲಿ, ಆಹಾರ ಪದ್ಧತಿ ಏನೇನಿದೆಯೋ ಅದು ಬೇರೆ ಬೇರೆನೇ ರೀತಿಯೇ ಇರುತ್ತೆ. ಹಾಗಾಗಿ ಅದೇ ಥರನೇ ಈ ಅಡಿಕೆ ಬೇಯಿಸೋದು, ಕೃಷಿ ಚಟುವಟಿಕೆ ಇವೆಲ್ಲ ವಿಧಾನಗಳು ಬೇರೆ ಬೇರೆ ಥರನೇ. ನಮ್ಮ ಕಡೆ ಹೇಗೆ ಅಡಿಕೆ ಬೇಯಿಸ್ತೀವಿ ಅಂದರೆ ನಾವು ಅದನ್ನು ನಿಮ್ಮ ಜೊತೆ ಹಂಚ್ಕೋತೀನಿ. ಅಡಿಕೆ ಹಾಲು ಅಂತ ಇರುತ್ತೆ. ಅಡಿಕೆ ಹಾಲು ಅಂದರೆ ಅಡಿಕೆಗೆ ಬಣ್ಣ ಬರೋದಕ್ಕೆ ಹಾಕೋದು. ಈಗ ಅಡಿಕೆ ಕುದ್ದುಬಿಟ್ಟು ಕೊನೆಯಲ್ಲಿ ಏನು ಉಳಿಯುತ್ತೋ, ಇವಾಗ ಪೂರ್ತಿ ಅಡಿಕೆ ಬೇಯಿಸಾದ್ಮೇಲೆ ಕೊನೆಯಲ್ಲಿ ಉಳಿಯುತ್ತೆ ಅಡಿಕೆ ಹಾಲು. ಇದನ್ನೇ ನಾವು ಅಡಿಕೆ ಬೇಯಿಸೋದಕ್ಕೆ ಹಾಕೋದು, ಕಲರ್ಗೆ ಬಳಸೋದು. ಬೇರೆ ಕಡೆ ಬೇರೆ ಬಳಸ್ತಾರೇನೋ, ನಮ್ಮ ಕಡೆ ಇದೇನೆ. ಈ ಲಾಸ್ಟಲ್ಲಿ ಉಳಿಯುತ್ತಲ್ಲ ಕೊನೆಯಲ್ಲಿ ಅಡಿಕೆ ಎಲ್ಲ ತೋಡಾದ್ಮೇಲೆ ಅದನ್ನೇ ಚೆನ್ನಾಗಿ ಕುದಿಸ್ತೀವಿ. ಅದು ಚೆನ್ನಾಗಿ ಕುದ್ದಾದ್ಮೇಲೆ ತಳದಲ್ಲಿ ಗಟ್ಟಿಯಾಗಿಬಿಡುತ್ತೆ. ಅದನ್ನು ಒಂದು ಪಾತ್ರೆ ಒಳಗೋ ಇಲ್ಲ ಒಂದು ಅರಿವೆ ಅಂತೀವಿ ಅಥವಾ ಸ್ವಾರೆ ಅಂತೀವಿ, ಅದರೊಳಗೆ ಕೊಯ್ದು ಎತ್ತಿಟ್ಟಿಟ್ಬಿಡ್ತೀವಿ. ಅದು ಮುಂದಿನ ವರ್ಷದಷ್ಟೊತ್ತಿಗೆ ಒಂಥರ ಹುಡಿ ಹುಡಿ ಥರ ಆಗುತ್ತೆ, ಪುಡಿ ಥರ. ಅದನ್ನು ನೀರು ಚೆನ್ನಾಗಿ ಕುದಿಯೋಕೆ ಇಟ್ಬಿಟ್ಟು ಅದನ್ನೇ ನಾವು ಅದರೊಳಗೆ ಹಾಕ್ತೀವಿ, ನೀರೊಳಗೆ. ಅದು ಸ್ವಲ್ಪ ಕಲ್ಲರ್ ಬಿಟ್ಕೊಳುತ್ತೆ. ಅದು ಅಡಿಕೆ ಇದೆ ಕಲ್ಲರ್, ಅದು ಅಡಿಕೆ ಹಾಲು ಅಂತಾರಲ್ಲ ಅದರದ್ದೇ ಬಣ್ಣ ಅದು. ಆ ಬಣ್ಣ ಬಿಟ್ಕೊಂಡ್ಮೇಲೆ ಅಡಿಕೆ ಹಾಕಿ ಬೇಯಿಸಿದ್ರೆ ಅಡಿಕೆಗೊಂದು ಬಣ್ಣ ಬರುತ್ತೆ. ಈ ಥರ ನಾವು ಅಡಿಕೆ ಬೇಯಿಸೋದು. ಒಬ್ಬೊಬ್ಬರು ಒಂದೊಂದು ರೀತಿ ವಿಧಾನಗಳಿರ್ತವೆ. ನಮ್ಮದೇ ಸರಿ ಅವ್ರದ್ದೇ ತಪ್ಪು ಅನ್ನೋಂಗಿಲ್ವ, ಅಥವಾ ಅವ್ರದ್ದೇ ಸರಿ ನಮ್ಮದೇ ತಪ್ಪು ಅನ್ನೋಂಗಿಲ್ಲ. ಅವರವರ ವಾತಾವರಣ, ಅವರವರ ವಿಧಾನ ಪದ್ಧತಿ ಏನಿರ್ತೋ ಅದೇ ಸರಿ ಅಷ್ಟೇ. ಇಷ್ಟು ಹೇಳ್ತೀನಿ. ಆಮೇಲೆ ಇನ್ನೊಂದು, ಈ ಅಡಿಕೆ ಬೇಯಿಸೋ ಪಾತ್ರೆ ಐತಲ್ಲ, ಈ ಪಾತ್ರೆ ಬಂದುಬಿಟ್ಟು ಸ್ವಲ್ಪ ಚಿಕ್ಕದಾಯಿತು. ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ಬೇಯಿಸ್ತಾನೇ ಇರಬೇಕು ಆ ಅಡಿಕೆ. ಅದರಲ್ಲಿ ನಮ್ಮಪ್ಪ ಅದನ್ನು ಉರಿ ಇಕ್ಕೊಂಡು ಒಲೆನ ಅದರಲ್ಲಿ ಅಡಿಕೆ ಎಲ್ಲ ತೋಡಾಕ್ಕೊಂಡು ಬೇಯಿಸ್ಕೊಂಡೇ ಇರ್ತಾರೆ. ಅಂದರೆ ಏನಂದರೆ, ಮುಂಚೆ ನಮ್ಮ ತೋಟ ಹೊಸ್ದಾಗಿ ಗೊನೆ ಹೊಡಿಯೋಕ್ಕೆ ಶುರು ಆಯ್ತಲ್ಲ ತೋಟದಲ್ಲಿ, ಆವಾಗ ಸ್ವಲ್ಪ ತೀರ ಕಡಿಮೆ ಸ್ವಲ್ಪ ಸ್ವಲ್ಪ ಅಡಿಕೆ ಬಿಡ್ತಿತ್ತು. ಆ ಟೈಮಲ್ಲಿ ತೊಗೊಂಡಿದ್ದಿದ್ದು ಅಡಿಕೆ ಪಾತ್ರೆ ಬೇಯಿಸೋದಕ್ಕೆ. ಅವಾಗ ಸ್ವಲ್ಪ ಅಡಿಕೆ ಬರ್ತಿತ್ತಲ್ಲ, ಅವಾಗ ಸಾಕಾಗ್ತಿತ್ತು ನಮಗಿದು. ಇವಾಗ ಜಾಸ್ತಿ ಅಡಿಕೆ ಬಿಡೋದ್ರಿಂದ ಇದು ಸಾಕಾಗಲ್ಲ, ಸ್ವಲ್ಪ ಚಿಕ್ಕದಾಯಿತು ಅನಿಸುತ್ತೆ ಪಾತ್ರೆ. ದೊಡ್ಡದು ತೊಗೋಬೇಕಿತ್ತು ನಾವು. ಮುಂದೆ ಮುಂದಲದು ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ದೊಡ್ಡದು ತೊಗೊಂಡಿದ್ರೆ ಅವಾಗ ಚೆನ್ನಾಗಿರ್ತಿತ್ತು. ಅವಾಗ ಎಷ್ಟು ಬೇಕೋ ಅಗತ್ಯ ಎಷ್ಟೈತೋ ಅಷ್ಟಕ್ಕೆ ತೊಗೊಬಿಟ್ವಿ. ಈಗ ತೀರ ಚಿಕ್ಕದಾಯಿತು. ಬೆಳಗ್ಗೆಯಿಂದ ಸಂಜೆವರೆಗೂ ಅಡಿಕೆ ಬೇಯಿಸ್ತಾನೆ ಇರಬೇಕು. ಆವಾಗಲೇ ಮುಂಚೆನೇ ಇದು ಮಾಡಿ ಉಪಾಯ ಮಾಡಿ ತೊಗೊಬಿಟ್ಟಿದ್ರೆ ದೊಡ್ಡದು, ಒಂದು 2-3 ಸಲಿಗೆಲ್ಲ ಅಡಿಕೆ ಬೇಯಿಸಾಕ್ಬಿಡ್ಬೋದಿತ್ತು. ಜಾಸ್ತಿ ಅಡಿಕೆ ಹಾಕ್ಬಿಟ್ಟು ಒಂದೇ ಸಲ ಪಾತ್ರೆ ಒಳಕ್ಕೆ. ಅಷ್ಟೇ ಇದೆ ಇವತ್ತಿನ ಕೆಲಸ. ಇದೆ ಅಡಿಕೆ ಬೇಯಿಸೋದು, ಅಡಿಕೆ ಒಣಗಿಸೋದು, ಆಮೇಲೆ ಅಡಿಕೆ ಸಿಪ್ಪೆ ಎತ್ತಾಗೋದು. ಇಷ್ಟು ಕೆಲಸ ಐತೆ ನಂದು. ಏನು ಕೆಲಸ ಮಾಡ್ತೀರಾ ಅಂತ ಕೇಳ್ತಿದ್ರಲ್ಲ, ನೋಡಿದ್ರಲ್ಲ, ಇವತ್ತಿನ ಕೆಲಸ ಇಷ್ಟೇ ನಂದು. ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.